ವೇದಿಕೆ ಮೇಲಿರುವ ಎಲ್ಲ ಗಣ್ಯರೇ, ಇಲ್ಲಿ ನೆರೆದಿರತಕ್ಕಂಥ ಎಲ್ಲ ಆಹ್ವಾನಿತರೇ, ಗಣ್ಯ ವ್ಯಕ್ತಿಗಳೇ ಮತ್ತು ಪ್ರತಿನಿಧಿಗಳೇ, ಸರ್ಕಾರದ ಎಲ್ಲ ಹಿರಿಯ ಅಧಿಕಾರಿಗಳೇ, ಪತ್ರಿಕಾ ಮತ್ತು ಮಾಧ್ಯಮದ ಗೆಳೆಯರೇ, ಕರ್ನಾಟಕ ಸರ್ಕಾರ ಸನ್ಮಾನ್ಯ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ನಮ್ಮ ಸಂವಿಧಾನದ ಆಶಯಗಳಲ್ಲಿ ಅಚಲವಾದಂಥ ನಿಷ್ಠೆ ಮತ್ತು ಬದ್ಧತೆಯನ್ನು ಇಟ್ಕೊಂಡು ನಾವು ಅಧಿಕಾರದಲ್ಲಿ ಇರಲಿ ಸಂವಿಧಾನದ ಆಶಯಗಳ ಬಗ್ಗೆ ಪ್ರತಿಪಾದನೆ ಮಾಡ್ತಾ ಸಂವಿಧಾನದ ನಿರ್ದೇಶನ ತತ್ವಗಳನ್ನು ಜಾರಿ ಮಾಡಲಿಕ್ಕೆ ಬದ್ಧರಾಗಿದ್ದೇವೆ ಎನ್ನುತಕ್ಕಂಥದ್ದನ್ನು ನಮ್ಮ ಆಡಳಿತದ ಅವಧಿಯಲ್ಲಿ ಮಾಡಿ ತೋರಿಸಿದ್ದೇವೆ. 2017 ಇಸ್ವಿನಲ್ಲಿ ಅಂತಾರಾಷ್ಟ್ರೀಯ ಮಟ್ಟದ ಸಂವಿಧಾನ ತಜ್ಞ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮ ದಿನಾಚರಣೆಯನ್ನು ಐತಿಹಾಸಿಕವಾಗಿ ಆಚರಣೆ ಮಾಡಿ ಪ್ರಪಂಚದ ಮೂಲೆಗಳಿಗೆ ಭಾರತದ ಚರಿತ್ರೆಯನ್ನು, ಇತಿಹಾಸವನ್ನು, ನಾಗರಿಕತೆಯನ್ನು, ಸಂವಿಧಾನದ ಆಶಯಗಳನ್ನು ಮೂಲೆಗೆ ಮಾಡಿ ತೋರಿಸಿದ್ದೇವೆ. ಈ ಸಾರಿ ನಾವು ಅಧಿಕಾರಕ್ಕೆ ಬಂದ ತಕ್ಷಣ ನಮ್ಮ ಸರ್ಕಾರ, ಮುಖ್ಯಮಂತ್ರಿಗಳು ಸಂವಿಧಾನ ಪೀಠಿಕೆಯನ್ನು ಶಾಲಾ, ಕಾಲೇಜು, ವಿಶ್ವವಿದ್ಯಾಲಯಗಳಲ್ಲಿ ಕಡ್ಡಾಯವಾಗಿ ವಿದ್ಯಾರ್ಥಿಗಳು ಓದಬೇಕು, ಓದಿ ಅರ್ಥೈಸಬೇಕು ಅಂತಕ್ಕಂಥ ತೀರ್ಮಾನವನ್ನು ಕೈಗೊಂಡು ಅದು ಇಂದು ಜಾರಿಯಲ್ಲಿದೆ. ಮತ್ತು ಜನವರಿ 26 ಗಣರಾಜ್ಯೋತ್ಸವ. ಮೈಸೂರಿನ ಸುತ್ತಮುತ್ತ ನಿಮ್ಮ ಮನೆ, NGO ಅಥವಾ ತೋಟಕ್ಕೆ ಉತ್ತಮ ಗುಣಮಟ್ಟದ ಸಸಿಗಳಿಗಾಗಿ ಸಂಪರ್ಕಿಸಿ ಶ್ರೀ ಭುವನೇಶ್ವರಿ ನರ್ಸರಿ ಫಾರ್ಮ್. ಇಲ್ಲಿ ತೋಟಗಾರಿಕೆ, ಅರಣ್ಯ ಜೊತೆಗೆ ಮೆಡಿಕಲ್ ಪ್ಲಾಂಟ್ಸ್ ಕೂಡ ಲಭ್ಯ. ಕರೆ ಮಾಡಿ 8970416833 ಅಥವಾ 9880547573. ನವೆಂಬರ್ 26 ಸಂವಿಧಾನ ದಿನ. ಸಂವಿಧಾನಕ್ಕೆ 75 ವರ್ಷ ತುಂಬ್ತಾ ಇದೆ. ಭಾರತ ದೇಶದ ಜನಜೀವನದಲ್ಲಿ ಅಮೂಲಾಗ್ರವಾದಂಥ ಬದಲಾವಣೆಯನ್ನು ತರಲಿಕ್ಕೆ ಸ್ವಾತಂತ್ರ್ಯ ಹೋರಾಟದ ಮೂಲಕ ನಮ್ಮ ದೇಶ ನಮ್ಮದೇ ಆಡಳಿತವನ್ನು ನಡೆಸಲಿಕ್ಕೆ ರಚನೆಯಾದಂಥ ಸಂವಿಧಾನದ ಆಶಯಗಳು ಅರ್ಧ ದಾರಿಯನ್ನು ಸವಿಸಿದೆ. ಸಂಪೂರ್ಣವಾಗಿ ಸಂವಿಧಾನ ಆಶಯಗಳು ಗುರಿ ಮುಟ್ಟಲಿಕ್ಕೆ ನಮ್ಮ ಪ್ರಯತ್ನಗಳು ಇನ್ನೂ ಮುಂದುವರಿಯತಕ್ಕಂಥ ಅಗತ್ಯತೆ ಇದೆ ಅಂತ ತಿಳಿದು ಸಂವಿಧಾನವನ್ನು ರಾಜ್ಯದ ಹಳ್ಳಿಗಳಲ್ಲಿ, ಗ್ರಾಮ ಪಂಚಾಯಿತಿಗಳಲ್ಲಿ, ನಗರಸಭೆ ಪುರಸಭೆಗಳಲ್ಲಿ, ಪಟ್ಟಣ ಪ್ರದೇಶಗಳಲ್ಲಿ ಜಾಥಾವನ್ನು ಹೊರಡಿಸಿ ಎಲ್ಲ ಜನರನ್ನು ಒಗ್ಗೂಡಿಸಿ ಜನರಿಗೆ ಸಂವಿಧಾನದ ನಿರ್ದೇಶನ ತತ್ವಗಳು ಇರತಕ್ಕಂಥ ಹಕ್ಕುಗಳು, ಸರ್ಕಾರದ ಜವಾಬ್ದಾರಿ ಮತ್ತು ಹೊಣೆಗಾರಿಕೆ ಇದನ್ನು ತಿಳಿಲಿಕ್ಕೆ ಜಾಗೃತಿಯನ್ನು ಹೊರಡಿಸಿದ್ದೇವೆ. ಜನವರಿ 26ನೇ ತಾರೀಕಿನಿಂದ ನಿನ್ನೆಯ ತನಕ ರಾಜ್ಯದ ಸುಮಾರು 5600 ಪಂಚಾಯಿತಿಗಳಲ್ಲಿ ಈ ಜಾಗೃತಿ ಜಾಥಾ ವೈಭವದಿಂದ, ಎಲ್ಲ ಜನರ ಸ್ವಾಗತದಿಂದ ಜನರಲ್ಲಿ ಅರಿವು ಮತ್ತು ಜಾಗೃತಿಯನ್ನು ಮೂಡಿಸ್ತಕ್ಕಂಥ ಪ್ರಯತ್ನದಲ್ಲಿ ಯಶಸ್ವಿಯನ್ನು ಕಂಡು ಇವತ್ತು ಮತ್ತು ನಾಳೆ 2 ದಿನಗಳಲ್ಲಿ ನಾಡಿನ ಅನೇಕ